ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಸ್ನೇಹಿತರೆ. ಇವತ್ತು ನಾ ಲಾಗ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ಟೈಟಲ್ಲು ತಮ್ಮೇಲೆ ನೋಡಿ ನಿಮ್ಗೆ ಅರ್ಥ ಆಗಿರಬೇಕು ಯಾವ ವಿಷಯದ ಬಗ್ಗೆ ಮಾತಾಡಕತ್ತಾರಂತೆ. ಸುಮಾರು ಜನ ನಾನು ಕಮೆಂಟ್ನ ಯಾವಾಗೂ ಅಲ್ಲೇ ರಿಪ್ಲೈ ಕೊಡ್ತೀನಿ. ಇವತ್ತು ಪೇಸ್ ಇದು ಮಾಡಿಕೊಂಡು ನಿಮ್ಗೆ ರಿಪ್ಲೈ ಓದಿ ಹೇಳ್ತೀನಿ ನೋಡಿ. ಅಲ್ಲಿದಲ್ಲೇ ಸಡನ್ಲಿ ಒಬ್ಬೊಬ್ರಿಗೆ ಕೊಟ್ಟಿವಿ. ನಿಮ್ಮೂರು ಯಾವುದ್ರಿ, ಹಾಗೆ ನೀವೇನು ಕೆಲಸ ಮಾಡ್ತೀರಾ, ಮನೇಲಿ ಎಷ್ಟು ಜನ ಇದ್ದೀರಾ. ಸುಮಾರು ಜನ ಹೊಸ ನ್ಯೂ ಸಬ್ಸ್ಕ್ರೈಬರ್ ಇರ್ಬೋದ್ರಿ. ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ವರ್ಷ ಆಗಕ್ಕೆ ಬಂತು. ಬಟ್ ಆದರೆ ಇನ್ನೂ ಪೇಮೆಂಟ್ ತೊಗೊಂಡಿಲ್ಲ. ಪೇಮೆಂಟ್ ಎಷ್ಟು ತೊಗೊಂಡ್ರಿ, ಅದರಿಂದ ಎಷ್ಟು ಅರ್ನಿಂಗ್ ಮಾಡಿದ್ದೀರಾ ಅಂಥೇಳಿ ಕಂಪ್ಲೀಟ್ ಕಮೆಂಟ್ ಬರ್ತಾ ಇದ್ದು. ಈ ವಿಡಿಯೋದಾಗ ಕಂಪ್ಲೀಟಾಗಿ ನನ್ನ ಊರು ಯಾವುದು, ಹಾಗೆ ನಾನು ಎಷ್ಟು ಪೇಮೆಂಟ್ ತೊಗೊಂಡಿನಿ, ಮತ್ತು ಏನು ಕೆಲಸ ಮಾಡ್ತೀನಿ ಅನ್ನೋದು ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗ್ತೈತಿ. ಇವಾಗ ಒಂದು 15-20 ದಿನದ ಸಬ್ಸ್ಕ್ರೈಬರ್ ಇರ್ಬೋದು. ಯಾವ ಊರಿ ನಿಮ್ಮದು, ಏನು ಕೆಲಸ ಮಾಡ್ತೀರಾ, ಮತ್ತು ಎಷ್ಟು ಜನ ಇದ್ದೀರಾ ಅಂತೇಳಿ ಎಲ್ಲರೂ ಕೇಳ್ತಾಯಿದ್ರು. ಇವತ್ತು ಹೇಳ್ತೀನಿ ನೋಡಿ ಸ್ನೇಹಿತರೆ. ನಮ್ಮ ಊರು ಬಂದುಬಿಟ್ಟು ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕದಾಗ ಬರೋದ ನಮ್ದು ಹಳ್ಳಿ ನೋಡ್ರಿ. ತಾಜ್ಪುರ್ PM ಅಂಥೇಳಿ ಒಂದು ಪುಟ್ಟ ಹಳ್ಳಿ ರೀ ಇರೋದ. ನಮ್ಮ ಊರಲ್ಲಿ 400 ವೋಟಿಂಗ್ ಇದೆ ಸ್ನೇಹಿತರೆ. ವೋಟಿಂಗ್ ಒಳಗೆ ನಮ್ದು ಊರ ಡಿವೈಡ್ ಆಗೈತ್ರಿ. ಹಳೆ ಊರು ಬೇರೆ ಇದೆ, ಮುಳುಗಡೆ ಆಗೈತ್ರಿ ಅದು. ಹೊಳಿ ಬಂದ್ಬಿಟ್ಟು ನಾವಿರೋದು ಈಗ ಹೊಸ ಪ್ಲಾಟ್, ಇದು ಪ್ಲಾಟಲ್ಲಿ ಇರೋದು ಹೊಸ ಪ್ಲಾಟ್, ತಾಜ್ಪುರ್ ಪ್ಲಾಟ್ ಅಂತೇಳಿ ಹೊಸ ಪ್ಲಾಟ್ನಾಗ ಇದೀವಿ. ಜನ ಅಲ್ಲಿ ಹಳ್ಳಿ ಊರಾಗೂ ಹೋದಾರು. ಹಾಗೆ ಇಲ್ಲಿ ಹೆಂಗಂದ್ರ ರೀ, ಎಲ್ಲರದು ನೀರಾವರಿ ಕೃಷಿ ಉದ್ಯೋಗನರು ಇಲ್ಲಿದು ಎಲ್ಲರದು ನೀರಾವರಿ ಇರ್ತೈತ್ರಲ್ಲ. ಅದಕ್ಕೆ ಎಲ್ಲರೂ ಈಗ ಹೊಲ ಇದ್ದವರು ಈಗ ತೋಟದಾಗ ಕೆಲಸ ಮಾಡೋದು ಜಾಸ್ತಿ. ಪ್ಲಾಟ್ನಾಗ ಇದ್ಕೊಂಡು ನಮ್ಗೆ ಅಲ್ಲಿ ಹೋಗಿ ಬಂದು ಆಗಂಗಿಲ್ಲ ತಂದ್ಕೊಂಡು ಜಾಸ್ತಿ ಜನ ಅಲ್ಲೇ ತಮ್ಮ ತೋಟದಾಗನ ಮನೆ ಇಲ್ಲಿ ಜಾಸ್ತಿ ಜನ ಹೈನುಗಾರಿಕೆ ಮಾಡೋದು, ತೋಟ ನೀರಾವರಿ ಕೆಲಸನ ಮಾಡೋದು. ಆದ್ರೆ ನನ್ಗೆ ಇದು ಹಳೆ ಊರದಲ್ಲಿ ಅಲ್ಲಿ ಇರಲಿಲ್ಲ ರೀ. ನಾವು ಪ್ಲಾಟ್ನಾಗ ಇಲ್ಲೇ ಮನೆ ಕಟ್ಸ್ಕೊಂಡು ಇಲ್ಲೇ ಇರೋದು ನೋಡಿ. ನಮ್ಮೂರು ಬಂದುಬಿಟ್ಟು ನಮ್ಮೂರ ಹತ್ರ ದೊಡ್ಡ ಊರು ಹೇಳ್ಬೇಕಂದ್ರೆ ಮಮದಾಪುರ ಕೆರೆ ನೋಡ್ರಿ. ಮಮದಾಪುರ ಪ್ರಸಿದ್ಧವಾದ ಕೆರೆ ಐತ್ರಿ. ಆ ಕೆರೆ ಪಕ್ಕದಲ್ಲಿ ಇರೋದೇ ನಮ್ದು ಒಂದು ಪುಟ್ಟ ಹಳ್ಳಿ ಮಮದಾಪುರ. ನಾನು ಯಾರಿಗಾದ್ರೂ ಈಗ ಹೊರಗಡೆ ಯಾರಾದರೂ ನನ್ನ ವ್ಯೂವರ್ಸು ಅಥವಾ ಮತ್ತೆ ಎಲ್ಲಾದರೂ ಬೇರೆ ಕಡೆ ಹೋದಲ್ಲಿ ನಿಮ್ದು ಊರು ಯಾವ ಊರು ಅಂದ್ರೆ ನಂದು ಮಮದಾಪುರ ಅಂತೇಳಿ ನಾನು ಹೇಳ್ಕೊಂಡೆ ನೋಡಿ ಸ್ನೇಹಿತರೆ. ಯಾಕಂದ್ರೆ ನಮ್ಮದು ಹಳ್ಳಿ ಸಿಕ್ಕಾಪಟ್ಟೆ ಚಿಕ್ಕದೈತ್ಲೆ, ಯಾರಿಗೂ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಮಮದಾಪುರ ಅಂದ್ರೆ ಕೆರೆ ಇರೋದ್ರಿಂದ ಪ್ರಸಿದ್ಧ ಐತ್ರಿ. ಅದಕ್ಕೆ ಆ ಊರ ಹೆಸರು ಹೇಳ್ರೆ ಎಲ್ಲರೂ ಅರ್ಥ ಮಾಡ್ಕೋತಾರೆ. ನಿಮ್ಗೆ ಅರ್ಥ ಆಗೈತೆ ಅನ್ಕೋತೀನಿ ನಮ್ಮ ಊರು ಯಾವ್ದು ಅನ್ನೋದು. ನೀವು ಸಬ್ಸ್ಕ್ರೈಬರ್ ಆದವ್ರಿಗೆಲ್ಲರಿಗೂ ಹಾಗೆ ಕಮೆಂಟು ಕೂಡ ಓದಿ ಹೇಳ್ತೀನಿ ರೀ. ಯಾರ್ಯಾರು ಕಮೆಂಟ್ ಹಾಕಿದ್ಕ ನಾನು ಉತ್ತರ ಕೊಡ್ತೀನಿ. ನಿಮ್ಮ ಕಮೆಂಟ್ಗಳನ್ನೆಲ್ಲ ಓದ್ತೀನಿ ನೋಡಿ. ನಾನು ಫಸ್ಟ್ ಟೈಮ್ ಈ ಥರ ಮೊಬೈಲಲ್ಲಿ ಕಮೆಂಟ್ ನಿಮ್ಗೆ ರಿಪ್ಲೈ ಕೊಡಕತ್ತಿದ್ದು. ನಂದು ಇದು ಹಳೆ ಮೊಬೈಲ್ ಸ್ನೇಹಿತರೆ. ಇವಾಗ ನನ್ನ ಮಗ ಯೂಸ್ ಮಾಡಕತ್ತಾನ. ಇದು ಕವರ್ ಬೇರೆ ಹಾಕಿ ಹಳೆ ಮೊಬೈಲ್ನ ಅವ್ನು ಯೂಸ್ ಮಾಡತ್ತಾನ. ಅದ್ರೊಳಗನ ನಿಮ್ಗೆ ಕಮೆಂಟ್ ನಾನು ಹೇಳ್ತೀನಿ ನೋಡ್ರಿ. ಇವತ್ತಿನ ವಿಡಿಯೋಕ್ಕೆ ನೀನು ಕಮೆಂಟ್ ಇಲ್ಲ ಸ್ನೇಹಿತರೆ. ನೀನು ವಿಡಿಯೋಕ್ಕೂ ಇಲ್ಲ. ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಊಟ ಅಂತೇಳಿ ಅದು ಹಾಕಿದ್ದೇನಲ್ಲ, ಅದಕ್ಕೊಂದ 4 ಕಮೆಂಟ್ ಇದಾವ. ಜನಗಳ ಬಗ್ಗೆ ನನಗೆ ಅವ್ರ DP ಓದಕ್ಕೆ ಬರಂಗಿಲ್ಲ. ಯಾಕಂದ್ರೆ ಇಂಗ್ಲೀಷ್ನಾಗ ಹೇಳ್ಯಾರ. ಮಹಾನಂದ ಸಿಸ್ಟರ್ ಇರ್ಬೋದತ್ ಅನ್ಕೋತೀನಿ ನೋಡಿ. ಜನಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಕ್ಕ ಅಂತೇಳಿ ಕಮೆಂಟ್ ಹಾಕಿರಿ ಮಹಾನಂದ ಸಿಸ್ಟರ್. ನೀವು
ನೋಡ್ರಿ ಜನಗಳ ಬಗ್ಗೆ ನಾನು ಎಷ್ಟು ತಲೆ ಕೆಡ್ಸ್ಕೋಬಾರ್ದಂದ್ರು ಕೂಡ ಅವರು ತಲೆ ಕೆಡ್ಸೋ ಹಂಗ ಮಾತಾಡ್ತಿರ್ತಾರು. ಏನ್ ಮಾಡಕ್ ಬರಂಗಿಲ್ಲ ರೀ. ಯಾಕಂದ್ರೆ ಈಗ ಸುಬತ್ತಿ ಮಂದಿಗೆ ಏನೋ ಅಂದ್ರು ಮೀರಿ ಕೂಡ ಅವರು ಅದನ್ನ ಬಹಳ ತಲೆ ಕೆಡ್ಸ್ಕೊಂಗಿಲ್ಲ. ನಮ್ಮಂತ BP ಪೇಷಂಟ್ ಇದ್ದವ್ರಿಗೆ ನಾವು ಒಂಥರ ಹೆಂಗಂದ್ರ ರೀ ಅದ್ರಲ್ಲೇನೆ ಜಾಸ್ತಿ ನಾವು ಮೊದ್ಲೇ ಕಷ್ಟ ಎಷ್ಟು ಅನುಭವಿಸಿ ಬಂದಂಥವ್ರಿಗೆ ಮತ್ ಮ್ಯಾಗಿನ್ ಮ್ಯಾಗ ಹಿಂಗೆ ಕಷ್ಟ ಕೊಡಕತ್ರ ತುಂಬಾನೇ ಅವ್ರಿಗೆ ನೋವಾಗ್ತೈತಿ. ಅದಕ್ಕೆ ಕಷ್ಟದ ದಿನಗಳ ಕಳಿಬೇಕು ಅಂತ ಅನ್ಕೊಂಡು ನಾನೇನೋ ಇದು ಯೂಟ್ಯೂಬ್ ಕೆಲಸ ಮಾಡ್ಕೋತು ನನ್ನ ಟೈಮ್ನ ಸೆಂಡ್ ಮಾಡ್ಕೋತು ಜನಗಳ ಜೊತೆ ಜಾಸ್ತಿ ಬೆರ್ಕೊಂಡು ನನ್ನ ಜೀವನ ಸಾಗ್ಲಕತ್ತೈತಿ. ಆದ್ರೂ ಕೂಡ ಅವರು ಇದು ಮಾಡಾಕತ್ತಾರಂದ್ರ ಏನು ಹೇಳಕ್ ಸಾಧ್ಯ ಇಲ್ಲ ನೋಡ್ರಿ. ಹಂಗ ಹೇಳ್ತಾರಿ, ಅವ್ರಿಗೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ರೀ. ಮತ್ತ ಇನ್ನೊಬ್ರು ಇದೇ ವಿಡಿಯೋಕ್ಕರಿ ಅವ್ರಿಗೆಲ್ಲೇ ಹೇಳಿದ್ದೆ ರೀ. ಮತ್ತ ಇನ್ನೊಬ್ರು ಸಿಸ್ಟರು ನಮಗೆ ಹಳ್ಳಿ ಅಂದ್ರೆ ತುಂಬಾ ಇಷ್ಟ ಸಿಸ್ಟರ್, ಸೂಪರ್ ವಿಡಿಯೋ ಅಂತ ಕಳಿಸಿ. ಥ್ಯಾಂಕ್ ಯು ಸಿಸ್ಟರ್ ನಿಮ್ಗೆ. ಇನ್ನೊಂದು ನೋಡ್ರಿ, ಬಡವಣೆ ಹೆಂಡತಿ ಬಂಗಾರ ಹಾಕೊಂಡ್ರೆ ಯಾರು ನಂಬಂಗಿಲ್ಲ. ಹೆಂಗಂದ್ರೆ ರೀ ನಾನು ಆ ವಿಡಿಯೋದಾಗ ಹೇಳಿನ್ರಿ, ನಾನು ತಾಳಿ ಚೈನ್ ಹಾಕೊಂಡು ಹೋದಾಗ್ರಿ ನಮ್ಮ ಊರಾಗಿನವ್ರ ಅಂದ್ರಿ ನಾವು ಬಡವ್ರದಿವ್ರಲ್ಲ ಸ್ನೇಹಿತರೆ, ಬಡವ್ರ ಇದ್ದವ್ರಿಗೆ ಬಂಗಾರ ಎಲ್ಲಿ ಬರ್ತೈತೆ ಅಂತ ಅನ್ಕೊಂಡು ಅಯ್ಯ ನಕಲಿದ್ ಹಾಕೊಂಡಿದ್ ಏನಿದು ಇದು ಇಷ್ಟ್ಯಾಕ ಕಪ್ಪಾಗೈತೆ ಅಲ್ಲ ಬಂಗಾರ ತೇಳಿ ತಾಳಿ ಚೈನ್ಕಂದ್ರಿ. ಮತ್ತೆ ಅಂದವರು ನಾವು ಹಾಕೊಳ್ಳೋ ಯೋಗ್ಯತೆ ಇಲ್ಲ ಅದಕ್ಕೆ ಮನಿ ಇದ್ದಿದ್ದು ತೆಗೆದು ಹೋಗುದು ನನಗೇನೋ ಒಂಥರ ಬ್ಯಾಸರ ಆದಂಗೆ ಆಗ್ಬಿಡ್ತ್ರಿ. ನಾವು ಬಡ್ರ ಥರನೇ ಇರಬೇಕು, ಶ್ರೀಮಂತರ ಥರ ಅವ್ರಿಗೆ ಕಾಣಿಸೋದು ಇಷ್ಟ ಇಲ್ಲೇನೋ ಅನ್ಕೊಂಡು ಇದ್ರಲ್ಲಿ ಇದ್ದಿರೋ ಮನಿ ತೆಗೆದು ಹೋಗುದು, ಇದು ತಾಳಿ ಕರಿಮನಿ ಮಾತ್ರ ಮತ್ತೆ ಹಾಕೊಂಡು ಇದೇ ಥರ ಇರೋದನ್ನ ಸಿಂಪಲ್ ಆಗಿ ಇರ್ಬೇಕು ಅನ್ನೋದು ಅವ್ರಿಗೆ ಇಷ್ಟ ಏನೋ ಅನ್ಕೊಂಡು ಹಂಗಂದ್ರೆ ಗೊತ್ತಿಲ್ಲ. ಸಿಸ್ಟರ್ ಮಹಾದೇವ್ ಸಿಸ್ಟರ ಕಾಮೆಂಟ್ ಹಾಕಿದ್ರು ನೋಡ್ರಿ. ಅದಕ್ಕೆ ಇನ್ನೊಂದು ಹೆಂಗಂದ್ರೆ ನಾನು ಕೆಲಸ ಹುಡ್ಕಕ್ಕ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ, ಹೇಳಿದಿನಲ್ಲ ನಿಮ್ಗೆ. ಕೆಲಸ ಸಿಕ್ಕಿದೆ ಸ್ನೇಹಿತರೆ, ಅದನ್ನ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಕೆಲಸ ಮಾಡಬೇಕು, ಹೊರಗಡೆ ಹೋಗಿ ಕೆಲಸ ಮಾಡೋದು ಅವ್ರಿಗೆ ಗೊತ್ತು. ನಮ್ಮ ಸಾವಿತ್ರಿ ಸಿಸ್ಟರು ಕಮೆಂಟ್ ಹಾಕಿದ್ರು, 100ಕ್ಕೆ 100 ನಿಜ, ನಮ್ಮ ಕಷ್ಟ ಯಾರಿಗೆ ತೋರಿಸ್ಬಾರ್ದು. ಹೌದು ಸಿಸ್ಟರ್, ಕಷ್ಟ ಯಾರಿಗೆ ತೋರಿಸಿದ್ರೆ ಯಾರು ನಮ್ಮ ಕಷ್ಟನ ದೂರ ಮಾಡಂಗಿಲ್ಲ. ಬಟ್ ಆದ್ರೆ ನಮ್ಮ ಕಷ್ಟ ನಮ್ಗೆ ಇರ್ತೈತ್ ಕರೆ, ಅದನ್ನ ಕಷ್ಟ ಇಲ್ಲ ಅನ್ಕೊಂಡು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ನೋಡಿ ಅಷ್ಟೇ. ನಿಮ್ಮ ಮಾತು ನಿಜ, ಜೀವನದಲ್ಲಿ ಯಾವುದು ಶಾಶ್ವತವಲ್ಲ. ಹೌದು ಸಿಸ್ಟರ್. ಅಕ್ಕ, ನೀವು ಪ್ಲಾಸ್ಟಿಕ್ ಸಿನ್ನರ್ ಚಾ ಸೋಸೋದು ಬೆಸ್ಟ್ ಅಲ್ಲ, ಅದು ತೆಗೆದು ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಕ್ಕ. ಓಕೆ ಅನ್ನಕತ್ತೀರಿ. ನಾನು ಅಲ್ಲೇ ರಿಪ್ಲೈ ಕೊಟ್ಟಿನಿ ಆ ಸಿಸ್ಟರ್ಗೆ. ಚಾದು ಪ್ಲಾಸ್ಟಿಕ್ದು ನಾವು ಮನ್ಯಾಗ ಹೆಂಗಂದ್ರೆ ರೀ 3 ಅದಾವ್ರಿ. ಯಾಕಂದ್ರೆ ನಾನು ಒಂದೊಂದು ಸಲ ಬಾಂಡೆ ತೊಳೆದು ಆಗಂಗಿಲ್ಲ ರೀ. ಅವಾಗ ಏನು ಮಾಡ್ತೀನೋ ಅವನ್ನ ತಗೊಂಡು ಏನಾದರೂ ಇದು ಮಾಡಿಬಿಡ್ತಾರೆ. ಅದಕ್ಕೆ ಪ್ಲಾಸ್ಟಿಕ್ದು ಯೂಸ್ ಮಾಡಂಗಿಲ್ಲ. ಆದರೂ ಅನಿವಾರ್ಯ ಟೈಮ್ ಏನು ಮಾಡಕ್ಕೆ ಬರಂಗಿಲ್ಲ ರೀ. ಒಂದೊಂದು ಟೈಮ್ದಾಗ ಆ ಥರ ಬಳಸಿರ್ತೀವಿ ಅಷ್ಟೇ ನೋಡ್ರಿ. ಇನ್ನು ಜಾತ್ರೆ ವಿಡಿಯೋ ರೀ, ಕಾಸಿಲಿಂಗ್ ಜಾತ್ರೆದು ವಿಡಿಯೋಕ್ಕ ಕಮೆಂಟ್ ಮಾಡ್ಯಾರಿ. ಆ ಜಾತ್ರೆ ಅಂತೂ ತುಂಬಾ ಚೆನ್ನಾಗೈತಿ. ಇನ್ನೂ ಯಾರೆಲ್ಲ ವಿಡಿಯೋ ನೋಡಿಲ್ಲ ನೋಡಿ ಸ್ನೇಹಿತರೆ, ನೋಡಿ ಕಣ್ ತುಂಬಿಸ್ಕೋರಿ. 108 ದೇವರ ದರ್ಶನ ಮಾಡಿದೀವ್ರಿ ಅದ್ರೊಳಗೆ ಐತಿ. ಅಷ್ಟು ನನಗೆ ನೀಟಾಗಿ ನಾ ವಿಡಿಯೋ ಮಾಡೋಕ್ಕಾಗಿಲ್ಲ, ಮಾಡಿದ್ದಷ್ಟೇ ನಾನು ಹಾಕಿದ್ದೀನಿ. ಹಾಯ್ ಸಿಸ್ಟರ್ ಅಂತ ಹಾಕಿದ್ರಿ. ಹಾಯ್ ನೋಡಿ. ಹಾಯ್ ಅಕ್ಕ, ಸೂಪರ್ ಸೀರೆ, ನೈಸ್ ಲಾಗ್ ಅನ್ನತ್ತೀರಿ. ನಿಮ್ಮ DP ಓದಕ್ಕಾಗಂಗಿಲ್ಲ, ಯಾಕಂದ್ರೆ ಕಮೆಂಟ್ ಹಾಕಿದವ್ರಿಗೆ ಅವ್ರಿಗೆ ಗೊತ್ತಿರ್ತೈತಿ. ಸೀರೆ ನಾವು ಒಂದೇ ಥರ ಸೇಮ್ ತೊಗೊಂಡಿದ್ದೀವಿ ಅಕ್ಕ ತಂಗಿಯರು 5 ಜನ. ನಮ್ಮ ತಮ್ಮ ಕೊಡಿಸಿದ್ದ, ಅದ್ರ ವಿಡಿಯೋದಾಗ ಕೂಡ ಹೇಳಿನಿ. ನಮ್ಮ ಅಕ್ಕನ ಮಗಳಿಗೆ, ಹಾಗೆ ನಮ್ಮ ತಮ್ಮನ ಹೆಂಡತಿಗೆ ಮತ್ತು ನಮ್ಮ ಅಣ್ಣನ ಹೆಂಡತಿಗೆ ಏನೈತಿ ನಮ್ಮ ಅಕ್ಕ ಕೊಡಿಸಿದ್ರೆ ತನ್ನ ಮಗಳಿಗೆ, ಮತ್ತು ಇನ್ನೊಬ್ಬಕ್ಕಿ ಮಗಳ ತಂದ್ಕೊಂಡು ಆಕೆಗೆ ಕೂಡ
ಒಂದೇ ಥರದ ಸೇಮ್ ಸೀರೆ ತಗೊಂಡು 7 ಜನ ಒಂದೇ ಥರನ ಕಾಣಕತ್ತಿದ್ವಿ ರೀ. ಅವಾಗ ಕಾಣ್ಲಕತ್ತಿದ್ವಿ ನೋಡ್ರಿ. ಕಾಣಕತ್ತಿದ್ವಿ ರೀ. ಮತ್ತೆ ಮಹಾನಂದ ಸಿಸ್ಟರು ಸೂಪರ್ ವಿಡಿಯೋ ಸೂಪರ್ ಸೀರೆ. ಥ್ಯಾಂಕ್ ಯು ಸಿಸ್ಟರ್, ಮಹಾನಂದ ಸಿಸ್ಟರ್. ಇದು ನೋಡಿ, ನಾನು ಕೆಲ್ಸಕ್ಕೆ ಹೋಗಿ ಬಂದಿನಂದಲ್ಲ ಸ್ನೇಹಿತರೆ, ಆವತ್ತಿಂದ 7ನೇ ಕ್ಲಾಸು ಸಾಲಿ ಕಲಿತು ಇಂಜಿನಿಯರ್ ಕೆಲಸ ಹುಡ್ಕಾಕತ್ತಿ ಕೇಳಿದ್ರೆ ಯಾರು ಕೊಡ್ತಾರೋ ನನಗಂತೇಳಿ ನಾನು ಟೈಟಲ್ ಹಾಕಿದ್ದೆ. ಅದಕ್ಕೆ ತುಂಬಾ ಕಾಮೆಂಟ್ ಹಾಕಿದ್ರಿ ಎಲ್ಲರೂ. ಏನಂತಂದ್ರೆ ರೀ, ನಾನು ರೊಟ್ಟಿ ಮಾಡ್ಲಾಕತ್ತಿದ್ದೆ ರೀ. ವಿಡಿಯೋ ಯಾಕೋ ಆಗಲಿಲ್ಲ. ಈಗ 2-3 ದಿನ ಆಯ್ತು ನನಗೆ ಮತ್ತೆ ಕೆಲಸ ಸ್ಟಾರ್ಟ್ ಹುಡ್ಕ್ಯಾಡಕ್ಕನ ಹೊಂಟೀನಿ ರೀ. ಯಾಕಂದ್ರೆ ನಮ್ಮ ಹೆಲ್ತ್ ಇದರಿಂದ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಾಕತ್ತೈತಿ ನನಗೆ. ಇದನ್ನ ಬಿಡಬೇಕು, ಬೇರೆ ಯಾವುದಾದ್ರೂ ಕೆಲಸ ಮಾಡಬೇಕು ಅಂದ್ಕೊಂಡು ಹುಡ್ಕಾಕತ್ತೀನಿ. ಅದಕ್ಕೆ ಸುಮಾರು ಕಮೆಂಟ್ ಬಂದವ್ರಿ. ನಾನು ನಿಮ್ಮ ರೊಟ್ಟಿ ನೋಡಿ ಖುಷಿ ಆಯಿತು ಸಿಸ್ಟರ್ ಅಂತೇಳಿ ಮಹಾದೇವಿ ಪ್ಯಾಷನ್ ಮಹಾದೇವಿ ಸಿಸ್ಟರು ಕಮೆಂಟ್ ಹಾಕ್ಯಾರಿ. ಮಹಾದೇವಿ ಸಿಸ್ಟರ್, ನನ್ನ ರೊಟ್ಟಿ ಊಟ ನಿಮ್ಗೆ ರೊಟ್ಟಿ ಮಾಡೋದು ತುಂಬ ಇಷ್ಟ ಅಂತೇಳಿ ಕಮೆಂಟ್ ಹಾಕಿರಿ. ಹಾಗೆ ಸಾವಿತ್ರಿ ಸಿಸ್ಟರು 2ನೇ ಲೈಕ್ ಡನ್ ಅನ್ನತ್ತೀರಿ. ಮಹಾನಂದ ಸಿಸ್ಟರು ರೊಟ್ಟಿ ನಮಗೂ ತುಂಬ ಇಷ್ಟ ರೀ. ರೊಟ್ಟಿ ಊಟ ಎಲ್ಲರಿಗೂ ಇಷ್ಟ ರೀ, ಯಾರಿಗೂ ಇಷ್ಟ ಇಲ್ಲ ಅನ್ನಂಗಿಲ್ಲ ನೋಡ್ರಿ. ಹಾಗೆ ಮತ್ತು ಸಾವಿತ್ರಿ ಸಿಸ್ಟರು ರೊಟ್ಟಿ ತುಂಬ ಇಷ್ಟ ನನಗೆ. ಇಷ್ಟು ದೊಡ್ಡ ರೊಟ್ಟಿ ತುಂಬ ಇಷ್ಟ ನನಗೆ. ಇಷ್ಟು ದೊಡ್ಡ ರೊಟ್ಟಿ ಮಾಡ್ತೀರಾ ಸಿಸ್ಟರ್ ನೀವು? ಹೌದು ಸಿಸ್ಟರ್, ನಾನು ಅಷ್ಟು ದೊಡ್ಡ ರೊಟ್ಟಿನ ಮಾಡ್ತೀನಿ. ಅಲ್ಲೇ ಕೂಡ ಅವರಿಗೆ ರಿಪ್ಲೈ ಕೊಟ್ಟಿನಿ. ಯಾಕಂದ್ರೆ ಫಸ್ಟ್ ನಾನು ಈ ಥರ ವಿಡಿಯೋ ಹಾಕಬೇಕಾಗಿತ್ತು. ಸುಮಾರು ದಿನ ಆಯಿತು ನಾನು ಕೇಳಕತ್ತಿದ್ರೆ. ಅದಕ್ಕೆ ನೇರವಾಗಿ ನಾನು ಸ್ವಲ್ಪನಾದರೂ ಇಂಪ್ರೂವ್ಮೆಂಟ್ ಆಗಬೇಕು ಅಂದ್ಕೊಂಡೆ ಇವತ್ತು ಕಮೆಂಟ್ಗೆ ಉತ್ತರ ಕೊಡತ್ತೀನಿ ನೋಡಿ. ರೊಟ್ಟಿ ನಾನು ಇನ್ನಷ್ಟು ದೊಡ್ಡನ ಮಾಡ್ತೀನಿ. ಅವತ್ತ ಗ್ಯಾಸಿನ ಮ್ಯಾಗ ಮಾಡಿದ್ದೆ, ಸ್ವಲ್ಪ ಸಣ್ಣವಾಗಿ ಮಾಡಿದ್ದೆ ನೋಡಿ. ಮತ್ತೆ ಇನ್ನೊಂದು ಕಮೆಂಟ್ ಅವರೇ ಸಾವಿತ್ರಿ ಸಿಸ್ಟರು, ಇನ್ನೂ ಸಾಲಿ ಕಲೀರಿ ಸಿಸ್ಟರ್. ನೀವು ಸಾಲಿ ಕಲೀದೇನೈತ್ರಿ, ಈ ವಯಸ್ಸಿನಾಗ ಸಾಲಿ ಕಲಿಯಕ್ಕೆ ಹೋದ್ರೆ ನಮ್ನ ಯಾರು ಕರ್ಕೋತಾರೆ ಸಾವಿತ್ರಿ ಸಿಸ್ಟರ್? ಮತ್ತೆ ನಾವು ಕಲಿಬೇಕಾಗಿರುತ್ತೆ. ಇದರಿಂದ ಏನೋ ನಾವು ಈ ಕಲಿಬೇಕಾದ್ರೆ ಈ ಉದ್ಯೋಗದರ್ಶನ ಕಲಿಬೇಕು. ಸಾಲಿ ಮಾತ್ರ ನಮ್ಗೆ ಇನ್ನು ಕಲಿಯಕ್ಕೆ ಸಾಧ್ಯ ಇಲ್ಲ ರೀ. ಮಕ್ಕಳಿಗೆ ಸಾಲಿ ಕಲಿಸೋದನ್ನ ರಗಡ ಆಗಾಕತ್ತೈತ್ರಿ. ಅವ್ರಿಗೆ ಎಜುಕೇಶನ್ ಕೊಡ್ಸೋದು, ಅವ್ರ ಹೆಲ್ತ್ ನೋಡ್ಕೊಳ್ಳೋದು, ನಮ್ಮ ಹೆಲ್ತ್ ಪ್ರಾಬ್ಲಮ್ನ ಎಲ್ಲ ಸರಿ ಮಾಡ್ಕೊಳ್ಳೋದು, ಮನಿ ಹೊಟ್ಟೆ ತುಂಬಿಸ್ಕೊಳ್ಳೋದನ್ನ ರಗಡ್ ಆಗಾಕತ್ತೈತ್ರಿ. ಇನ್ನು ಸಾಲಿ ಯಾವಾಗ ಕಲಿತು ನಾವು ಮತ್ತೆ ಇನ್ನು ಸಾಲಿ ಕಲಿತು ಏನು ಸಾಧನೆ ಮಾಡೋದೈತ್ರಿ? ಇದ್ರಾಗನ ನಮ್ದು ಜೀವನನ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋದು ನೋಡಿ ಅಷ್ಟೇ. ನಮ್ದು ನಾನು ಜಾತ್ರೆ ವಿಡಿಯೋ ಹಾಕಿನಲ್ಲ, ಅದಕ್ಕಂತರೂ ಜಾತ್ರೆದಲ್ಲ ರೀ, ಮೊಹರಂ ವಿಡಿಯೋಕ್ಕೆ ಜಾಸ್ತಿ ವ್ಯೂಸ್ ಬಂದಾವ ನೋಡ್ರಿ. ಥ್ಯಾಂಕ್ ಯು ನೋಡ್ರಿ ಎಲ್ಲರೂ ನೋಡಿದಕ್ಕೆ. ಇಂಗ್ಲೀಷ್ನಾಗ ಅದಾರಿ ಒಂದೊಂದ, ನನಗೆ ಇಂಗ್ಲೀಷ್ ಓದಕ್ಕೆ ಬರಂಗಿಲ್ಲ. ಕಮೆಂಟ್ ಬಾಕ್ಸ್ ಕೂಡ ಇದು ಅವ್ರ DP ಕೂಡ ಇಂಗ್ಲೀಷ್ನಾಗ ಇಟ್ಕೊಂಡಿದ್ದಾರೆ. ಮಹಾನಂದ ಸಿಸ್ಟರು ನಮಸ್ಕಾರ ಅನ್ನತ್ತಾರ, ಅದ್ರೊಳಗೆ ನಮಸ್ಕಾರ ನೋಡಿ ಮಹಾನಂದ ಸಿಸ್ಟರ್. ಸಾವಿತ್ರಿ ಸಿಸ್ಟರು 23ನೇ ಲೈಕ್ ಡನ್ ಅಂದಿರಿ, ಥ್ಯಾಂಕ್ ಯು. ಈ ವಿಡಿಯೋಕ್ಕೆ ಬಂದ ನೋಡ್ರಿ. ಯಾವ ಊರು ವಿಡಿಯೋಸ್ ವಿವರಣೆ ಇದು ವಿಡಿಯೋ ಹಾಕ್ಯಾರಿ ನಮ್ಮ ಅಕ್ಕನ ಮಗಳೇನು ಯಾರೋ ಹಾಕ್ಯಾರ ಇಂಗ್ಲೀಷ್ನಾಗ. ವಿಡಿಯೋ ಸೂಪರ್ ಅಂದಾರು ಸಾವಿತ್ರಿ ಸಿಸ್ಟರು. ನಿಮ್ಮ ಊರು ಯಾವುದು ಸತ್ಯಕ್ಕೆ ಇದು ನೋಡ್ರಿ. ನಮ್ಮ ಊರು ಬಂದ್ಬಿಟ್ಟು ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕು ಬರೋದ ಒಂದು ಪುಟ್ಟ ಹಳ್ಳಿ ತಾಜ್ಪುರ್ PM ಅಂತ ಹೇಳಿ. ಅಕ್ಕ ನನಗೂ ಸಪೋರ್ಟ್ ಮಾಡಿ. ಇಲ್ಲಿ ಸಪೋರ್ಟ್ ಮಾಡೋಕೆ ಏನಿಲ್ಲ ರೀ, ಒಬ್ಬರಿಂದ ಒಬ್ಬರು ನಮ್ಮ ವಿಡಿಯೋ ನೀವು ನೋಡಿದ್ರಂದ್ರೆ ನಿಮ್ಮ ವಿಡಿಯೋ ನಾವು ನೋಡೋದು ಅಷ್ಟೇ ಸಪೋರ್ಟ್ ಮಾಡೋಕ್ಕಾಗತ್ತೆ. ಏನು ದುಡ್ಡು ಕೊಟ್ಟು ಸಪೋರ್ಟ್ ಮಾಡಬೇಕು ಅಂತೇನಿಲ್ಲ, ಏನೋ ಒಂದು ಒಡವೆ ಕೊಟ್ಟು ಸಪೋರ್ಟ್ ಮಾಡಬೇಕಂತೇನಿಲ್ಲ, ಒಂದು ಬಟ್ಟೆ ಕೊಟ್ಟು ಸಪೋರ್ಟ್ ಮಾಡೋದೇನಿಲ್ಲ. ನಮ್ಮ ವಿಡಿಯೋ ನೀವು ನೋಡೋದು, ಸಬ್ಸ್ಕ್ರೈಬರ್ ಆಗೋದು, ನಿಮ್ಮ ವಿಡಿಯೋ ನಾವು ನೋಡೋದು, ಒಬ್ಬರಿಂದ ಒಬ್ರಿಗೆ ಶೇರ್ ಮಾಡೋದು ಅಷ್ಟೇ ನೋಡಿ. ಅದೇ ಸಪೋರ್ಟ ಇದು ಇರ್ತೈತಿ. ನೀವು ಬ್ರದರ್ ಅದೇನೋ ಸಿಸ್ಟರ್ ಅದೇನೋ ಗೊತ್ತಿಲ್ಲ, ಬಟ್ ಆದ್ರೆ ನಾನು ಹಾಕಿದ್ರಿ ಕಮೆಂಟ. ಸೂಪರ್ ಅಂತ ಜಾಸ್ತಿನೇ ಸೂಪರ್ ಅನ್ನೋದು ಜಾಸ್ತಿ ಬರ್ತಾರೆ. ಯಾಕಂದ್ರೆ ನನಗೆ ಇಂಗ್ಲೀಷ್ ಓದಕ್ಕೆ ಬರೋಂಗಿಲ್ಲ, ಅದಕ್ಕೆ ಜಾಸ್ತಿ
ಕಮೆಂಟ್ ಯಾರು ಜಾಸ್ತಿ ಹಾಕಂಗಿಲ್ಲ, ಯಾಕಂದ್ರೆ ನಾವು ಕಮೆಂಟ್ಗೆ ನಾನು ಜಾಸ್ತಿ ಉತ್ತರ ಕೊಡಂಗಿಲ್ಲ ಅಂದ್ಕೊಂಡು ಯಾರು ಹಾಕಂಗಿಲ್ಲ ನೋಡಿ. ಇನ್ನೊಂದು ಕಮೆಂಟ್ ಐತ್ರಿ, ಇಂಗ್ಲೀಷ್ನಾಗ ಐತಿ, ನನ್ನ ಮಗನಿಗೆ ಹುಷಾರಿಲ್ಲ ಅಂತ ಅನ್ಕೊಂಡು ಹಾಸ್ಪಿಟಲ್ ಕೊಳ್ತಿದೀವಿ, ಆ ವಿಡಿಯೋಕ್ಕೆ ಕಮೆಂಟ್ ಹಾಕ್ಯಾರಿ ಅವರು. ಹಿಂಗ್ಯಾಕೆ ಬೆಳತ್ತಪ್ಪದು ವಿಡಿಯೋ ಹಾಕೋಯ್ತು ಬೆಳತ್ತ. ಇದು ಮೊಹರಂ ಹಬ್ಬದ ವಿಡಿಯೋಕ್ಕೆ ಕಮೆಂಟ್ ಹಾಕ್ಯಾರ ನೋಡ್ರಿ. ಯಾರ್ಯಾರಂದ್ರೆ ರೀ, ಲಕ್ಷ್ಮಿ ಸಿಸ್ಟರ್ ರೀ, ಲಕ್ಷ್ಮಿ ಸಿಸ್ಟರು ಸೂಪರ್ ಅಕ್ಕ ಅಂತ ಹಾಕಿರಿ, ಥ್ಯಾಂಕ್ ಯು ಸಿಸ್ಟರ್. ಹಾಗೆ ಮಾನಂದ ಸಿಸ್ಟರು ಸೂಪರ್ ವಿಡಿಯೋ, ರೊಟ್ಟಿ ಇಷ್ಟೊಂದು ಮಾಡಿದ್ದೀರಾ. ಮಾನಂದ ಸಿಸ್ಟರ್ ಅಷ್ಟು ರೊಟ್ಟಿ ಮಾಡಕ್ರಿ, ನಾವು ಒಂದ ದೇವ್ರಿಗೆ ಹುಂಜಾ ಮಾಡಿದೀವ್ರಿ, ಅದಕ್ಕೆ ಅಲಾಬ್ ದೇವ್ರಿಗೆ ಕತಾಲ್ಕ ಮಾಡ್ತಾರೆ. ನಾವು ದೊಡ್ಡದಾದ ಬ್ಯಾಟಿನ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಇತ್ತು. ಯಾಕೋ ನನ್ನ ಮಗನಿಗೆ ಹುಷಾರ ಇಲ್ಲದ ಕಾರಣಕ್ಕೆ ದೇವ್ರದ್ದು ಮುಗಿಸ್ಬಾರ್ದು ಅನ್ಕೊಂಡು ಸಣ್ಣದಾಗಿ ಅದು ಒಂದು ಇದು ದೇವ್ರಿಗೆ ಇದು ಮಾಡಿದ್ವಿ ನೋಡಿ. ಮತ್ತೆ ಸಿಸ್ಟರ್, ನೀವು ವಿಡಿಯೋ ಯಾವಾಗಿನಿಂದ ಮಾಡ್ತಾ ಇದ್ದೀರಾ? ನಾನು ಒಂದು 3 ತಿಂಗಳ ಗ್ಯಾಪ್ ಕೊಟ್ಟಿನಲ್ಲ, ಆ ವಿಡಿಯೋ ಅವ್ರ ವಿಡಿಯೋ ಬರ್ಲಾರ ಪಟ್ಟೆಕ ತುಂಬಾನೇ ಜನ ನನ್ನನ್ನು ಇದು ಆದಂಗೆ ಆಗೈತೆ, ಅವರು ಕೇಳಕತ್ತಾರಿ. ಸಿಸ್ಟರ್, ನಾನು ಹೊಸ ಮೊಬೈಲ್ ತಗೊಂಡು ಮತ್ತೆ 15 ದಿನ ನನಗೆ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಯಾಕಂದರೆ ಮೊಬೈಲು ನನಗೆ ಮೊದಲಿನ ಥರ ಈ ಹಳೆ ಮೊಬೈಲ್ ಥರ ಯಾವಾಗೂ ಅದು ನನ್ನ ಕೈಯಾಗ ಯೂಸ್ ಆಗಕ್ಕೆ ಇದನ್ನಾಗಲಿಲ್ಲ. ಮತ್ತು ಇದು 5G ಮೊಬೈಲ್ ಐತ್ರಿ, ಇದು 4G ಇತ್ತು, ಸಿಮ್ ಕೂಡ 4G ಇತ್ತಿದ್ದು. ಕರೆಕ್ಟಾಗಿ ನನಗಿದು ಇದು ಆಗಿಬಿಟ್ಟಿದ್ದು, ಕೈಯಾಗ ರೂಢ ಬಿದ್ದಂಗೆ ಆಗಿಬಿಟ್ಟಿತ್ತು. 5-6 ವರ್ಷ ಆಯ್ತು ಈ ಮೊಬೈಲ್ ಯೂಸ್ ಮಾಡಕತ್ತ, ಇನ್ನೂ ಚೆನ್ನಾಗೇ ಇದೆ ಈ ಮೊಬೈಲ್ಗೆ, ಏನೂ ಆಗಿಲ್ಲ ರೀ. ಸ್ವಲ್ಪ ಬ್ರೈಟ್ ಇದು ಕಡಿಮೆ ಆಗಿದೆ ಅಷ್ಟೇ, ಕ್ಯಾಮ್ರಾ ಕ್ಲಿಯರ್ ಆಗಿ ಬರ್ತಾ ಇದ್ದಿದ್ರೆ ಒಂದು ಸ್ವಲ್ಪ ಸ್ಟ್ರಕ್ ಆಗಕತ್ತಿದ್ರು ವಿಡಿಯೋ. ನಾವು ಜಾಸ್ತಿ ಟೈಮ್ ವಿಡಿಯೋ ಇದು ಮಾಡಕತ್ತ ಸ್ಟ್ರಕ್ ಆಗಕತ್ತಿತ್ತು ಅಷ್ಟೇ ನೋಡಿ. ಮತ್ತೆ ಇನ್ನು ಕಂಟಿನ್ಯೂ ಹಾಕ್ಲಕತ್ತೀನಿ ರೀ ವಿಡಿಯೋ, ನೋಡಿ ಸಪೋರ್ಟ್ ಮಾಡಿರಿ. ನಾನು ಏನು ಮಾಡಿದೆ ಸ್ನೇಹಿತರೆ, ಹೊಸ ಮೊಬೈಲ್ ತಗೊಂಡು ನನಗೆ ಎಡಿಟಿಂಗದು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಮತ್ತು ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ಪ್ರಾಬ್ಲಮ್ ಆದಂಗೆ ಆಗಿರಿ. ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ಪ್ರಾಬ್ಲಮ್ ಆದಂಗೆ ಆಗಿ ವಿಡಿಯೋ ನಾನು ಕಿಡ್ಸ್ ಇದ್ರಾಗ ಹೋಗಿ ಅಪ್ಲೋಡ್ ಮಾಡಿ ಒಂದು ಇಲ್ಲಾಂದ್ರೆ ಒಂದು 9 ವಿಡಿಯೋ ಹಾಕಿನ್ರಿ. ಯಾರು ಕಮೆಂಟ್ ಬಾಕ್ಸ್ ಆನ್ ಮಾಡಿಲ್ಲ ಶಾರ್ಟ್ ವಿಡಿಯೋದಾಗ ಹಾಕಿ ಹೇಳಕತ್ತಿದ್ರು. ಅದು ಕಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋಕೆ ಹೋಗಿಲ್ಲ, 3 ತಿಂಗಳ ಕೆಲಸ ಬಿಡೋಣ ಹಂಗಾಯ್ತು ಯೂಟ್ಯೂಬ್ನಾಗ. ಇನ್ನು ಇದು ಯಾವ ವಿಡಿಯೋಕ್ಕೆ ಬಂದೈತೆ ಅಂದ್ರೆ ರೀ, ನಮ್ಮ ತವ್ರ ಮನೆ ಒಳಗಿಂದ ಜಾತ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ರೀ, ಆ ವಿಡಿಯೋಕ್ಕೆ ಸಾವಿತ್ರಿ ಸಿಸ್ಟರು ಕಮೆಂಟ್ ಹಾಕಿದ್ರು, ಜಾತ್ರೆ ವಿಡಿಯೋ ಸೂಪರ್ ಸಿಸ್ಟರ್, ಸೂಪರ್ ವಿಡಿಯೋ ಅಂಥೇಳಿ. ಮಾನಂದ ಸಿಸ್ಟರ್ ಹಾಕ್ಯಾರ ಸೂಪರ್ ವಿಡಿಯೋ ಅಂಥೇಳಿ. ಮಹಾದೇವಿ ಸಿಸ್ಟರ್ ಹಾಕ್ಯಾರ, ಇನ್ನೊಬ್ರು ಸಿಸ್ಟರು ಎವರ್ ನೈಸ್ ವಿಡಿಯೋ ಸಿಸ್ಟರ್ ಸೂಪರ್ ಅನ್ನತ್ತೀರಿ. ಇಂಗ್ಲೀಷ್ನಾಗ ಐತಿ DP, ನನಗೂ ಓದೋಕ್ಕಾಗಲಿಲ್ಲ. ಸೂಪರ್ ವಿಡಿಯೋ ಅಂತ ಕಳಿಸಿರಿ, ಥ್ಯಾಂಕ್ ಯು ನೋಡ್ರಿ, ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ವಿಡಿಯೋ ಇಲ್ಲ ಹಳೆ ವಿಡಿಯೋ ಬರಕತ್ತಾವ, ಈಗಿಂದ ಏನು ಯಾವಾದರೂ ವಿಡಿಯೋ ಬಂದು ಅಂದರೆ ಮತ್ತೆ ಕಮೆಂಟ ಓದಿ ಹೇಳಕ್ಕೆ ಟ್ರೈ ಮಾಡ್ತೀನಿ ರೀ. ಯಾಕಂದ್ರೆ ಮೊಬೈಲ್ ಇನ್ನೊಂದು ಮೊಬೈಲ್ ಇತ್ತಂದ್ರೆ ಅದ್ರದ್ದು ನೋಡಿ ಹೇಳ್ಬೋದ್ರಿ, ಮೊಬೈಲ್ ಒಂದೇ ಇದ್ದಾಗ ಯಾವುದು ಹೇಳಕ್ಕೆ ಬರಲಿಲ್ಲ. ಮತ್ತು ಇವಾಗ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನಾನು. ಇದೊಂದು ಬ್ಲೌಸ್ ಕಂಪ್ಲೀಟ್ ಆಯ್ತು ರೀ, ಮಧ್ಯಾಹ್ನ ಟೈಮ್ ಒಂದು ಸ್ವಲ್ಪ ಟೈಮ್ ತೊಗೊಂಡು ವಿಡಿಯೋ ಮಾಡಾಕತ್ತೀನಿ. ಮನ್ಯಾಗ ಕ್ಲಿಯರಾಗಿ ಕೇಳಂಗಿಲ್ಲ, ವಿಡಿಯೋ ವಾಯ್ಸ್ ಬರೋಂಗಿಲ್ಲ, ಅಲ್ಲಿಕ್ಕೆ ನೆಟ್ವರ್ಕ್ ಸರಿಯಾಗಿ ಬರೋಂಗಿಲ್ಲ. ಅದಕ್ಕೆ ವಿಡಿಯೋಗಳು ಒಂದೊಂದು ದಿನ ಅಂಗಡಿ ಬನ್ನಿ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಅಂಗಡಿ ಬರಲಿಲ್ಲ ಅಂದ್ರೆ ಅವತ್ತು ಗ್ಯಾಪ್ ಆಗಿಬಿಡ್ತಾರೆ ವಿಡಿಯೋ. ಅದಕ್ಕೆ ನೆಟ್ವರ್ಕ್ ಹಳ್ಯಾಗ ಪ್ರಾಬ್ಲಮ್ ಭಾಳ, ಯಾವುದಾದ್ರೂ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಪ್ರಾಬ್ಲಮ್ ಬರತ್ತಿರ್ತಾವ. ಅದ್ರ ಮಧ್ಯೆನೂ ನಾನು ಬಿಡು ಮಾಡ್ಕೊಂಡು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರ್ತೀವಿ, ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಎಲ್ಲರಿಗೂ ಬಾಯ್. ನೋಡಿ ಮತ್ತೆ